ಇವತ್ತು ಮಾಡ್ತಾ ಇರೋದು ತುಂಬ ಸಿಂಪಲ್ ಆಗಿ ಜಸ್ಟ್ ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿಯಾಗೋ ಮಸಾಲಾ ರೈಸ್. ಎಸ್ಪೆಷಲಿ ಬ್ಯಾಚುಲರ್ಸ್ ಅಥವಾ ಬಿಗಿನರ್ಸ್ಗೆ ತುಂಬ ಈಸಿ ರೆಸಿಪಿ ಅಂತ ಹೇಳ್ಬೋದು. ಮೊದಲು ಬೌಲ್ನಲ್ಲಿ ಅನ್ನ ಹಾಕಿ ಅರಿಶಿನ, ಅಚ್ಕಾರದ ಪುಡಿ, ಗರಂ ಮಸಾಲ, ಸಾಂಬಾರ್ ಪುಡಿ, ಉಪ್ಪು ಇದನ್ನೆಲ್ಲ ಹಾಕೋಣ. ಆದರೆ ಇದರಲ್ಲೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ, ಅದೇ ಈ ರೈಸ್ಗೆ ಬೇರೆಯೇ ಫ್ಲೇವರ್ ಕೊಡೋದು. ಇದಕ್ಕೆ ನಿಮ್ಮ ಫೇವ್ರೇಟ್ ಫ್ಲೇವರ್ನ ಉಪ್ಪಿನಕಾಯಿ ರಸನ ಆ್ಯಡ್ ಮಾಡಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರಸನ ಆ್ಯಡ್ ಮಾಡಿದ್ದೀನಿ. ಇಷ್ಟ ಆದಮೇಲೆ ನಾರ್ಮಲ್ ಆಗಿ ಒಗ್ಗರಣೆ ಹಾಕೋ ಥರ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಹಾಕಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಪ್ರಿಪೇರ್ ಮಾಡಿರೋಂತಹ ಮಸಾಲೆ ರೈಸ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸುಮಾರು ಒಂದು 5 ನಿಮಿಷ ಕುಕ್ ಮಾಡಿದ್ರೆ ಸಾಕು. ನಮ್ಮ ಸೂಪರ್ ಟೇಸ್ಟಿ ಮಸಾಲಾ ರೈಸ್ ರೆಡಿ. ಇದರಲ್ಲಿ ಹಾಕಿರೋ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಉಪ್ಪಿನಕಾಯಿ ರಸ ರೈಸ್ ಫ್ಲೇವರ್ನ ಇನ್ನೂ ಎನ್ಹ್ಯಾನ್ಸ್